ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆ ಇದೊಂದು ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೇ ಅಮ್ಮ ಬಾಗಿಲೆಲ್ಲ ತೊಳ್ಕೊಟ್ಟಿದ್ರು, ನಾನು ರಂಗೋಲಿನ ಹಾಕ್ತಾಯಿದ್ದೀನಿ. ಅಮ್ಮ ಇವತ್ತು ಪೂಜೆ ಮಾಡಿದ್ರು, ನಾನು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೋದೆ. ಇವತ್ತಿನ ತಿಂಡಿಗೆ ದೋಸೆನ ಮಾಡ್ಕೊಂಡಿದ್ದೆ. ಅದಕ್ಕೆ ಗೊಜ್ಜಾಗಿರ್ಬೋದು, ಪಲ್ಯ ಆಗಿರ್ಬೋದು ಏನೂ ಮಾಡ್ಕೊಂಡಿರಲಿಲ್ಲ. ಸಿಂಪಲಾಗಿ ಚಟ್ನಿ ಮಾಡ್ಕೊಂಡಿದ್ದೆ ಅಷ್ಟೇ. ರಂಗೋಲಿನ ಹಾಕಿದಾಗ ಒಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ಅಂದರೆ ರಂಗೋಲಿನ ವ್ಲಾಗ್ನಲ್ಲಿ ತೋರಿಸೋದಕ್ಕಿಂತ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ರೆ ನಮಗೆ ಹೆಲ್ಪ್ ಆಗುತ್ತೆ ನೋಡೋದಕ್ಕೆ. ವ್ಲಾಗಲ್ಲಿ ಕೆಲವೊಂದು ಸಲ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಅಂತ. ನಿಮಗೆ ಹೆಂಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ವ್ಲಾಗ್ನಲ್ಲೇ ರಂಗೋಲಿನ ಇನ್ಕ್ಲೂಡ್ ಮಾಡಲಾ ಇಲ್ಲ ಅಂತ ಅಂದರೆ ಸೆಪ್ರೇಟಾಗಿ ವಿಡಿಯೋ ಮಾಡಿ ಹಾಕ್ಲಾ ಅಂತ. ಅಂದರೆ ಇದೇ ಚಾನಲ್ನಲ್ಲೇ ಇರುತ್ತೆ, ಅಂದರೆ ರಂಗೋಲಿದೆ ಸೆಪ್ರೇಟ್ ವೀಡಿಯೋಸ್ನ ಹಾಕಿರ್ತೀನಿ. ಇಲ್ಲ ಅಂತಂದರೆ ವ್ಲಾಗ್ನಲ್ಲಿ ಇನ್ಕ್ಲೂಡ್ ಮಾಡಲಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ಕೇಳ್ತಾ ಇದ್ದಿದ್ದು ಸೆಪ್ರೇಟಾಗಿ ಬರೀ ರಂಗೋಲಿ ವೀಡಿಯೋಸ್ ಮಾತ್ರ ಅಪ್ಲೋಡ್ ಮಾಡಿ ವ್ಲಾಗ್ ಜೊತೆ ಇನ್ಕ್ಲೂಡ್ ಮಾಡಿದ್ರೆ ಹುಡ್ಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಹೆಂಗೆ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಟೈಮ್ ಹಾಗೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ರಂಗೋಲಿನ ನಾನು ಹಾಕ್ತೆ, ಅಮ್ಮ ಪೂಜೆ ಮಾಡೋದಕ್ಕೆ ಹೋದರು. ಹಾಗೆ ನಾನಿಲ್ಲಿ ತಿಂಡಿ ಮಾಡೋದಕ್ಕೆ ಬಂದಿದ್ದೀನಿ. ಇವತ್ತಿನ ತಿಂಡಿಗೆ ದೋಸೆ, ಇದಕ್ಕೆ ಗೊಜ್ಜು ಮತ್ತು ಪಲ್ಯ, ಮಸಾಲೆ ದೋಸೆ ಥರ ಸ್ವಲ್ಪ ಡಿಫ್ರೆಂಟಾಗಿ ಏನೂ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ದೋಸೆನ ಹಾಕ್ಕೋತಾ ಇದ್ದೀನಿ. ನನಗೂ ಸ್ವಲ್ಪ ಹುಷಾರಿರಲಿಲ್ಲ, ಸೊ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ. ಚಟ್ನಿಗೆ ನಾನಿವತ್ತು ಕೊಬ್ಬರಿನ ಬಳಸ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ, ಸ್ವಲ್ಪ ಕಡಲೆ, ಹಾಗೆಯೇ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿನ ಸೇರಿಸಿ, ಅದಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋತೀನಿ. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿಲ್ಲ, ಸಿಂಪಲ್ಲಾಗೇ ಚಟ್ನಿ ಮಾಡ್ಕೋತೀನಿ. ಸಿಂಪಲ್ಲಾಗಿದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇದೇ ರೀತಿಯೇ ಮಾಡಿಕೊಂಡು ದೋಸೆನೂ ಕೂಡ ಹಾಕ್ಕೋತಾ ಇದ್ದೀನಿ. ಇದಕ್ಕೇನು ರುಬ್ಬೋದಕ್ಕೆ ಏನೇನೂ ಹಾಕ್ಕೊಂಡಿರಲಿಲ್ಲ, ಬರೀ ಉದ್ದಿನಬೇಳೆ ಮತ್ತು ಬರೀ ಅಕ್ಕಿ ಮಾತ್ರ ಸೇರಿಸ್ಕೊಂಡು ರುಬ್ಕೊಂಡಿರೋದು. ಇದಕ್ಕೆ ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ ಕಲರ್ ಬರಲಿ ಅಂತ. ತುಂಬ ಸಿಂಪಲ್ಲಾಗಿ ದೋಸೆ ಹಿಟ್ಟನ್ನು ಮಾಡ್ಕೊಂಡಿದ್ದೆ, ಒನ್ ಟೈಮ್ಗೆ ಆಗೋಷ್ಟು ಅಂತ. ಆದ್ರೂ ಒನ್ ಟೈಮ್ಗಿಂತ ಇನ್ನೂ ಸ್ವಲ್ಪ ಮಿಕ್ಕೊಂಬಿಡುತ್ತೆ, ಇನ್ನೂ ಒಬ್ರಿಗೆ ಆಗೋಷ್ಟು ಹಿಟ್ಟು ಮಿಕ್ಕೊಳ್ಳುತ್ತೆ. 3 ಜನಕ್ಕೆ ಎಷ್ಟು ಮಾಡಿದ್ರೂ ಕೂಡ ಕೆಲವೊಂದು ಸರಿ ಮಿಕ್ಕೋಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಕಡಿಮೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆದರೂ ಕೂಡ ಈ ರೀತಿ ಮಿಕ್ಕೋಗ್ಬಿಡುತ್ತೆ. ಪ್ಲೇನಾಗಿ ವೈಟ್ ದೋಸೆ ಥರನೇ ಮಾಡ್ಕೊಳ್ಳೋಣ ಅಂತ ಇವತ್ತು ಈ ಥರ ದೋಸೆನ ಮಾಡ್ಕೋತಾ ಇದ್ದೆ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಮ್ಮ ಅತ್ತೆಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೋಬೇಕಾಗಿತ್ತು, ಅದನ್ನು ಕೂಡ ಮುಗಿಸ್ಕೊಂಡೆ. ನನ್ನ ಚಾನಲ್ನಲ್ಲಿ ಯಾವ ರೀತಿ ವೀಡಿಯೋಸ್ಗಳನ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಅದೇ ಥರ ಶೂಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಏನಾದ್ರೂ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ಕೊಡಿ. ಅಂದರೆ ಯಾವ ಥರ ವೀಡಿಯೋಸ್ ಮಾಡಬೇಕು, ಯಾವ ಥರ ಕಂಟೆಂಟ್ ಇದ್ದರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿದ್ರೆ ಅದೇ ಥರ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾವುದಾದ್ರೂ ಯೂಸ್ಫುಲ್ ಕಂಟೆಂಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಅದೇ ಥರ ವೀಡಿಯೋಸ್ಗಳನ್ನ ಮಾಡ್ಕೊಳ್ಳೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಇಲ್ಲಿ ದೋಸೆನೆಲ್ಲ ಹಾಕಿ ಅತ್ತೆಗೆ ಮತ್ತು ಹಸ್ಬೆಂಡ್ಗೆಲ್ಲ ಬ್ರೇಕ್ಫಾಸ್ಟ್ ಹಾಕಿ ಕೊಟ್ಟು ನಾನು ಕೂಡ ಮುಗಿಸ್ಕೊಂಡು, ಅದೇ ನಂದು ಸ್ಟಿಚಿಂಗ್ ಇತ್ತು ಅಂದೆ ಅಲ್ವಾ, ಅದನ್ನು ಕೂಡ ಹೊಲದೆಲ್ಲ ಮುಗಿಸ್ಕೊಂಡೆ. ಅಷ್ಟರಲ್ಲೇ ಮಧ್ಯಾಹ್ನ ಆಗೋಗಿತ್ತು. ಸ್ವಲ್ಪ ಬಿಸಿಲು ಕೂಡ ಇತ್ತು ಇವತ್ತು. ಮಜ್ಜಿಗೆಗೆ ಹಾಕುವಂತಹ ಡೈಜೆಷನ್ ಪೌಡರ್ ಮತ್ತು ಮಸಾಲ ಪೌಡರ್ ಏನಿತ್ತು ಅದು ಕೂಡ ಖಾಲಿ ಆಗಿಬಿಟ್ಟಿತ್ತು. ಸೊ ಅದನ್ನು ಇವತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಒಂದು ಪ್ಯಾನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಈ ಡೈಜೆಷನ್ ಪೌಡರ್ ಅಥವಾ ಮಜ್ಜಿಗೆಗೆ ಹಾಕುವಂತಹ ಈ ಮಸಾಲ ಪೌಡರ್ ಏನಿದೆ ಅದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ವಲ್ಪ ಸೋಂಪು, ಜೀರಿಗೆ ಮತ್ತು ಅಜ್ವೈನ್ ಇಷ್ಟನ್ನು ತೊಗೊಂಡು ಮಾಡ್ಕೋತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ಸ್ಟೆಂಟಾಗಿ ಏನಾದರೂ ಮಜ್ಜಿಗೆ ಮಾಡ್ಕೋಬೇಕು ಅಂದಾಗ, ಮಸಾಲೆ ಎಲ್ಲ ಹಾಕ್ಕೊಳ್ಳೋದಕ್ಕೆ ಟೈಮ್ ಇಲ್ಲ ಅಂದಾಗ 1 ನಿಮಿಷದಲ್ಲಿ ಕೂಡ ರೆಡಿ ಮಾಡ್ಕೋಬೋದು ಈ ಮಜ್ಜಿಗೆನ. ಅದಕ್ಕೋಸ್ಕರ ಈ ರೀತಿ ಪೌಡರ್ನ ಮಾಡಿ ಎತ್ತಿಟ್ಕೊಂಡಿರ್ತೀನಿ. ಆಲ್ರೆಡಿ ಒಂದು ಸಾರಿ ಶೇರ್ ಮಾಡಿದ್ದೆ, ಆದ್ರೂ ಕೂಡ ಯೂಟ್ಯೂಬ್ ಶಾರ್ಟ್ಸಲ್ಲಿ ತುಂಬ ಜನ ಕೇಳ್ತಾ ಇದ್ರು. ಸೊ ಹಾಗಾಗಿ ಇದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ಅಜ್ವೈನ್, 1 ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಸೋಂಪನ್ನು ಹಾಕಿ ಇದನ್ನು ಘಮ ಬರೋ ತನಕ ಸಿಮ್ನಲ್ಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ತುಂಬ ಕಪ್ಪಾಗಿ ಆಗಬಾರ್ದು. ನಂತರ ಅದಕ್ಕೆ 1 ಸ್ಪೂನಷ್ಟು ಕಲ್ಲುಪ್ಪು ಇತ್ತು ಅಂತಂದರೆ ಈ ಕಪ್ಪುಪ್ಪು ಅಂತ ಬರುತ್ತಲ್ವ, ಬ್ಲ್ಯಾಕ್ ಸಾಲ್ಟ್, ಅದನ್ನು ಹಾಕಿ ಅದಾದ ನಂತರ ಅದನ್ನು ಸ್ವಲ್ಪ ಹೊತ್ತು ಕೂಲ್ ಆಗೋದಕ್ಕೆ ಬಿಟ್ಟು, ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಈ ರೀತಿ ಪೌಡರ್ನ ಮಾಡ್ಕೋಬೇಕು. ಪೌಡರ್ ಫುಲ್ ನೈಸಾಗಿ ಇರಬೇಕು. ಈ ರೀತಿ ಇದನ್ನು ಪೌಡರ್ ಮಾಡಿಕೊಂಡು ಒಂದು ಗ್ಲಾಸ್ ಜಾರ್ ಇಲ್ಲಾಂದರೆ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಂಡಿರ್ತೀನಿ. ಇದು ನಮಗೆ ಆಲ್ಮೋಸ್ಟ್ 15 ಡೇಸ್ ಬರುತ್ತೆ. ಡೈಲಿ ಮಜ್ಜಿಗೆ ಮಾಡ್ಕೊಂಡ್ರೂ ಕೂಡ 15 ಡೇಸ್ ಅಷ್ಟು ಬರುತ್ತೆ. ಒಂದು ಸ್ವಲ್ಪ
1/4 ಸ್ಪೂನಷ್ಟು ಹಾಕ್ಕೊಂಡ್ರೆ 3 ಜನಕ್ಕೆ ಆಲ್ಮೋಸ್ಟ್ ಟೇಸ್ಟಿ ಆಗಿರುವಂಥ ಮಜ್ಜಿಗೆ ರೆಡಿಯಾಗಿರುತ್ತೆ. ಬಿಸಿಲಿತ್ತಲ್ವ, ಸೊ ಹಾಗಾಗಿ ಒಂದು ಚಿಕ್ಕ ಗ್ಲಾಸ್ನಲ್ಲಿ ಹಾಕಿ ಮಜ್ಜಿಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಒಂದು ಗ್ಲಾಸ್ಗೆ ಸ್ವಲ್ಪ ಮೊಸರು, ಈ ಪೌಡರ್ ಇಷ್ಟು ಮಾತ್ರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಮಜ್ಜಿಗೆನ ಮಾಡ್ಕೊಳ್ಳೋದು. ಒಬ್ರಿಗೆ ಮಾಡ್ಕೋಬೇಕು ಅಂತ ಅಂದಾಗ ಈ ರೀತಿ ಒಂದು ಗ್ಲಾಸ್ನಲ್ಲೇ ಮಜ್ಜಿಗೆನ ಮಾಡ್ಕೊಂಡಿರ್ತೀನಿ. ದೊಡ್ಡ ಪಾತ್ರೆನೆಲ್ಲ ಹಾಕಿ ಏನು ಮಾಡ್ಕೊಳ್ಳೋದಿಲ್ಲ. ಈ ರೀತಿ ಬೀಟರ್ ಇದ್ದರೆ ಗ್ಲಾಸ್ನಲ್ಲೇ ಮಜ್ಜಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ನನಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ. ಈ ಬೀಟರ್ ಇದ್ದರೆ ನೋಡಿ, ಈ ರೀತಿ ಗ್ಲಾಸಲ್ಲಿ ಆರಾಮಾಗಿ ಒಬ್ರಿಗೆ ಮಜ್ಜಿಗೆನ ಮಾಡ್ಕೊಡ್ಬೋದು. ಮಸಾಲೆ ಎಲ್ಲ ಹಾಕಿ ಮಾಡೋದಕ್ಕಾಗೋದಿಲ್ಲ ಅಂದ್ರೂ ಕೂಡ ಒಬ್ಬರೇನಾದರೂ ಮಜ್ಜಿಗೆ ಕೇಳಿದಾಗ ಈ ರೀತಿ ಪೌಡರ್ನ ಹಾಕಿ ಮಾಡಿಕೊಡೋದು. ಈ ಪೌಡರ್ನ ಹಾಕಿ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ, ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಮಜ್ಜಿಗೆ ಎಲ್ಲ ಕುಡಿದು ಊಟ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ ಜೋರಾಗಿಯೇ ಮಳೆ ಬರ್ತಾಯಿತ್ತು ಬೆಂಗಳೂರಲ್ಲಿ. ಎಲ್ಲ ಕಡೆ ಮಳೆ ಆಗಿದೆ ಅಂತ ಅಂದ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಜೋರು ಗಾಳಿ ಕೂಡ ಬರ್ತಾಯಿತ್ತು, ಹಾಗೆ ಮಳೆ ಕೂಡ ಜೋರಾಗಿ ಬರ್ತಾಯಿತ್ತು. ಇವಾಗ ನಿಮಗೆಲ್ಲ ಗೊತ್ತೇ ಇರೋದೇ ಸಿಕ್ಕಾಪಟ್ಟೆ ಬಿಸಿಲು, ಹಾಗೆಯೇ ಸಿಕ್ಕಾಪಟ್ಟೆ ಸೆಕೆ ಆಗುತ್ತೆ ಅಂತ. ಅದಕ್ಕೆ ಎಲ್ಲ ವಿಂಡೋಸ್ಗಳು ಮತ್ತು ಡೋರೆಲ್ಲ ಓಪನ್ ಮಾಡಿರ್ತೀವಲ್ವ, ಮಳೆ ಬರ್ತಾ ಇರೋ ಖುಷಿಗೆ ನೋಡ್ಕೊಂಡು ನಿಂತ್ಕೊಂಡಿದ್ವಿ. ಕಿಟಕಿ ಬಾಗಿಲೆಲ್ಲ ಮುಚ್ಚೋದು ಮರ್ತೇ ಹೋಗಿತ್ತು. ಸ್ವಲ್ಪ ಆನ್ಲೈನಿಂದ ಡ್ರೆಸ್ಸಸ್ ಎಲ್ಲ ತರಿಸ್ಕೊಂಡಿದ್ದೆ ಮತ್ತು ಈ ರೀತಿ ಪ್ಯಾಂಟ್ಸ್ ಎಲ್ಲ ತರಿಸ್ಕೊಂಡಿದ್ದೆ. ಅದನ್ನು ಓಪನ್ ಮಾಡಿಟ್ಬಿಟ್ಟು ಕಿಟಕಿ ಹತ್ರನೇ ಇಟ್ಬಿಟ್ಟಿದ್ದೀನಿ. ನೋಡಿದ್ರೆ ಅದೆಲ್ಲ ನೆಂದೋಗಿತ್ತು. ಇನ್ನು ಟ್ಯಾಗ್ಗಳು ಕೂಡ ಓಪನ್ ಮಾಡಿರಲಿಲ್ಲ, ಇವತ್ತಷ್ಟೇ ಬಂದಿತ್ತು. ಮಳೆಲೆಲ್ಲ ನೆಂದು ಈ ಥರ ಆಗೋಗಿತ್ತು. ಇನ್ನು ಟ್ರಯಲ್ ಕೂಡ ಮಾಡಿರಲಿಲ್ಲ. ಆಮೇಲೆ ಇದೆಲ್ಲ ಒಣಗಿಸಿ ಮತ್ತೆ ಇವತ್ತು ಟ್ರಯಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಸ್ವಲ್ಪ ನೆಂದಿತ್ತು, ಮತ್ತು ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿ ನಾಳೆ ಟ್ರಯಲ್ ಮಾಡಿ ನೋಡೋಣ ಅಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇನ್ನೇನು ಮಾಡೋದು, ವಾಪಸ್ಸಂತೂ ಕಳ್ಸೋಕ್ಕಾಗೋದಿಲ್ಲ, ಮಳೆಲೆಲ್ಲ ನೆಂದೋಗಿತ್ತಲ್ವ. ಸರಿಯಾಗಿಲ್ಲ ಚೆನ್ನಾಗಿಲ್ಲ ಅಂದ್ರೂ ಇಟ್ಕೋಬೇಕು ಇವಾಗ. ನೋಡಿ ಈ ರೀತಿ ಕಿಟಕಿಯಿಂದ ಬಂದಿತ್ತು. ಇದ್ರ ಮೇಲೆ ಬಟ್ಟೆನೆಲ್ಲ ಹಾಕಿರ್ತೀನಿ, ಅದೆಲ್ಲ ನೆಂದು ಕೆಳಗಡೆ ಎಲ್ಲ ನೀರು ಬಂದಿತ್ತು. ಇನ್ನೇನು ಬೆಡ್ಗೆಲ್ಲ ಆಗಬೇಕು ನೀರು, ಅಷ್ಟೊಂದು ಆಗೋಗ್ಬಿಟ್ಟಿತ್ತು. ಆಮೇಲೆ ನೆನೆಸ್ಕೊಂಡೆ, ಅಯ್ಯೋ ಕಿಟಕಿ ಬಾಗಿಲೇ ಹಾಕಿಲ್ಲ ನಾನು ಅಂತ. ಆಮೇಲೆ ಬಂದು ನೋಡಿದ್ರೆ ಇಷ್ಟೆಲ್ಲ ಆಗಿತ್ತು. ಮತ್ತು ಅದೊಂದು ಕೆಲಸ ಎಕ್ಸ್ಟ್ರಾ ಆಯಿತು. ಎಕ್ಸ್ಟ್ರಾ ಕೆಲಸ ಆದರೂ ಪರವಾಗಿಲ್ಲ, ಬೆಂಗಳೂರಲ್ಲಿ ಮಳೆ ಬಂತಲ್ಲ ಅದೇ ಒಂದು ಖುಷಿ. ಸ್ವಲ್ಪ ತಣ್ಣಗಾಯಿತು ಅಂತ ಅನ್ನಿಸ್ತಾ ಇತ್ತು. ಹಾಗೆಯೇ ಇನ್ನೇನು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅದನ್ನು. ಹೆಂಗಿದ್ರು ಮಳೆ ಬರ್ತಾ ಇದೆಯಲ್ಲ, ಸ್ವಲ್ಪ ಬೆಚ್ಚಗೆ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂತ ಇಲ್ಲಿ ಟೀ ಕೂಡ ಮಾಡೋದಕ್ಕೆ ಇಟ್ಕೊಂಡು ಪಕೋಡ ಕೂಡ ಮಾಡ್ಕೋತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ, ತುಂಬ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೋತಾ ಇಲ್ಲ. ತುಂಬ ಸಿಂಪಲ್ ಪಕೋಡ ಇದು. ಇಲ್ಲಿ ಮೊದಲು ಟೀನ ಮಾಡಲಿಕ್ಕೆ ಇಟ್ಕೊಂಡ್ಬಿಟ್ಟು ಅದಾದ ನಂತರ ಈರುಳ್ಳಿನ ಸಣ್ಣದಾಗಿಯೇ ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಆಗಿ. ಹಾಗೆಯೇ ಅದಕ್ಕೆ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎತ್ತಿಟ್ಕೊಂಡಿರ್ತೀನಿ. ಹಾಗೆ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಈರುಳ್ಳಿನೆಲ್ಲ ಈ ರೀತಿ ಪೆಟಲ್ಸ್ ರೀತಿ ಇರುತ್ತಲ್ವ, ಸಿಂಗಲ್ ಆಗಿ ಈ ರೀತಿ ಕೈಯಿಂದ ಮಾಡಿಕೊಂಡ್ರೆ ಎಲ್ಲ ಓಪನ್ ಆಗಿರುತ್ತೆ, ಒಂದೇ ಕಡೆ ಕುತ್ಕೊಂಡಿರೋದಿಲ್ಲ. ಈ ರೀತಿ ರೆಡಿ ಮಾಡಿ ಎತ್ತಿಟ್ಕೊಂಡು ಇದಕ್ಕೆ ಕಡಲೆ ಹಿಟ್ಟು ಹಾಗೆಯೇ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿನ ಹಾಕ್ಕೋತೀನಿ. ಜಾಸ್ತಿ ಪದಾರ್ಥಗಳೇನು ಹಾಕ್ಕೊಳ್ಳೋದಿಲ್ಲ, ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋವಂಥ ಪಕೋಡ ಇದು. ಬೋಂಡ ನಮ್ಮ ಮನೆಯಲ್ಲಿ ಇಷ್ಟ ಆಗೋದಿಲ್ಲ, ಅಂದರೆ ನಮ್ಮ ಅತ್ತೆಗೆ ನನಗೆ ಇಷ್ಟ ಆಗುತ್ತೆ, ನನ್ನ ಹಸ್ಬೆಂಡ್ಗೆ ಬೋಂಡ ಅಂದರೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಈ ರೀತಿ ಪಕೋಡ ಥರ ಮಾಡಿಕೊಂಡು ನಮಗೆ ಬೋಂಡ ಥರ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಮೊದಲಿಗೆ ಪಕೋಡ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡೋದು. ಇನ್ನು ಮಿಕ್ಕೊಂಡಿರೋ ಹಿಟ್ಟಿಗೆ ಇನ್ನೊಂದು ಸ್ವಲ್ಪ ಅಡುಗೆ ಸೋಡಾ, ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಮಾಡಿಕೊಂಡ್ರೆ ಬೋಂಡ ಥರ ಆಗೋಗ್ಬಿಡುತ್ತೆ ಅಂತ. ಇದೇ ಥರ ಜಾಸ್ತಿ ಪದಾರ್ಥ ಏನು ಹಾಕ್ತೇನೆ ಮಾಡ್ಕೋತಾ ಇದ್ದೀನಿ. ಯೂಶಲಿ ಹಸಿಮೆಣಸಿನ್ಕಾಯಿ ಹಾಕ್ಕೋತಾರೆ, ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಅಚ್ಕಾರದ ಪುಡಿನೇ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಅಷ್ಟರಲ್ಲಿ ಟೀ ಪುಡಿನೆಲ್ಲ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಕೂಡ ಕುದೀತಾ ಇತ್ತು. ಸೈಡಲ್ಲಿ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಕೊಂಡ್ಬಿಡ್ತೀನಿ. ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋದಕ್ಕೆ ಈ ಬಾಟಲ್ ಈಸಿ ಅನಿಸುತ್ತೆ. ಏನಾದ್ರೂ ಡೀಪ್ ಫ್ರೈ ಮಾಡ್ಕೊಳ್ಳೋವಾಗ ಎಣ್ಣೆ ಜಾಸ್ತಿ ಬೇಕಾದಾಗ ಎಷ್ಟು ಹೊತ್ತು ಟೈಮ್ ತೊಗೊಳುತ್ತೆ. ಆವಾಗ ಈ ಮೇಲ್ಗಡೆ ಲಿಡ್ ಇರುತ್ತಲ್ವ, ಅದನ್ನು ಓಪನ್ ಮಾಡಿ ಈ ರೀತಿ ಬಗ್ಗಿಸ್ಕೊಂಡ್ಬಿಡ್ತೀನಿ. ಎಣ್ಣೆ ಜಾಸ್ತಿ ಕೂಡ ಬರುತ್ತೆ, ಹಾಗೆ ಬೇಗ ಕೂಡ ಆಗುತ್ತೆ ಅಂತ ಎಣ್ಣೆನೂ ಕಾಯಲಿಕ್ಕೆ ಇಟ್ಕೊಂಡು ಸೈಡಲ್ಲಿ ಟೀ ಸೊಪ್ಪು ಕೂಡ ಬೆಂದಿರುತ್ತಲ್ವ, ಅದಕ್ಕೆ ಸ್ವಲ್ಪ ಹಾಲು ಸಕ್ಕರೆನ ಹಾಕಿ ಕುದಿಸ್ಕೊಂಡ್ರೆ ನಾವು ಪಕೋಡ ಹಾಕ್ಕೊಳ್ಳೋ ಅಷ್ಟರಲ್ಲಿ ಟೀ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ. ಮಳೆ ಬರ್ತಾ ಇದೆಯಲ್ಲ, ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋಣ ಅಂದ್ಕೊಂಡು ರೆಡಿ ಮಾಡ್ಕೋತಾ ಇದ್ದರೆ ಇದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮಳೆನೇ ನಿಂತೋಗ್ಬಿಟ್ಟಿರತ್ತೆ. ಸಣ್ಣದಾಗಿ ಬರ್ತಾಯಿತ್ತು, ಆದ್ರೂ ಮಾಡ್ಕೊಂಡು ತಿನ್ನೋಣ ಚೆನ್ನಾಗಿರುತ್ತೆ ಅಂತ ಮಾಡ್ಕೋತಾ ಇದ್ದೀನಿ. ಯಾರಿಗೆಲ್ಲ ಮಳೆ ಬಂದಾಗ ಈ ರೀತಿ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಬಿಸಿ ಬಿಸಿಯಾಗಿ ಏನಾದರೂ ಬಜ್ಜಿ, ಬೋಂಡ, ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮಗಂತೂ ಮಳೆ ಬಂದಾಗ ಏನಾದ್ರೂ ಸ್ನ್ಯಾಕ್ಸ್ ಮಾಡ್ತಾನೆ ಇರ್ತೀವಿ. ಏನೋ ಒಂಥರ ಖುಷಿಯಾಗಿರುತ್ತೆ, ಚೆನ್ನಾಗಿರುತ್ತೆ, ಮನೆಯವರೆಲ್ಲ ಇರ್ತೀವಿ, ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಅಂತ ಮಾಡ್ತಾನೆ ಇರ್ತೀವಿ. ನಿಮಗೆ ಮಳೆ ಬಂದಾಗ ಯಾವ ಥರ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕಾದಿರುವಂಥ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ.
ಯಾವಾಗಲೂ ಅಷ್ಟೇ ಪಕೋಡನ ಮಾಡ್ಕೊಳ್ಳೋವಾಗ ಎಣ್ಣೆಗೆ ಹಿಟ್ಟನ್ನು ಹಾಕ್ತೀವಲ್ವ, ಆವಾಗಲೇ ಈ ಜಾಲರಿ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ತಿರುಗಿಸ್ಕೊಳ್ತಾ ಇರಬಾರ್ದು. ಆವಾಗ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಅದನ್ನು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಟ್ಟು ಅದಾದ ನಂತರ ತಿರುಗಿಸ್ಕೊಂಡ್ರೆ ನಾವು ಹೆಂಗೆ ಹಾಕಿರ್ತೀವಿ ಹಾಗೇ ಇರುತ್ತೆ. ಇಲ್ಲ ಸ್ವಲ್ಪ ಹಸಿ ಇರೋವಾಗಲೇ ತಿರುಗಿಸ್ಕೊಳ್ತಾ ಹೋದರೆ ಎಲ್ಲ ಪುಡಿ ಪುಡಿ ಆಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗೇ ಹಾಕಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ, ಅಂದರೆ ಗಟ್ಟಿಯಾಗಿ ಆಗೋ ತನಕ ಅದನ್ನು ಎಣ್ಣೆನಲ್ಲೇ ಬಿಟ್ಟು ಅದಾದ ನಂತರ ತಿರುಗಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿರುವಂಥ ಪಕೋಡ ಕೂಡ ರೆಡಿಯಾಗಿರುತ್ತೆ. ಸೈಡಲ್ಲಿ ಟೀ ಕೂಡ ರೆಡಿಯಾಗಿರುತ್ತೆ. ಇದಾಗಿತ್ತು ಇವತ್ತಿನ ದಿನ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.